ಈ ಸಣ್ಣಿ ಬ್ಯಾಗ್ಗಳೆಲ್ಲ ಇಕ್ಕಿ ಓದ್ಲಪ್ಪ. ಬತ್ತೀನಿ ಇಲ್ಲೇ ಇರ್ಗುಂಡಜ್ಜಿ, ಹೋಗಿ ಆ ಗಾಡಿಯಾಗ ಬಂದು ದುಡ್ಡು ಕೊಡಬೇಕು ಅಂತ ಓದ್ಲು. ಬರಲೇ ಇಲ್ಲ, ಯೋಟತ್ತಾತು. ನಾನು ಇಲ್ಲಿ ಕಾತ್ಕೊಂಡು ಕುಕ್ಕಬೇಕು. ನನಗೂ ಬೇಜಾರತ್ಲಾಗೆ ಯೋಟತ್ತಿಗೆ ಬತ್ತಾಳ ಏನು. ಆಮೇಲೆ ಬಿಟ್ಟು ಹೋಗೋಣ ಅಂದರೆ ಆಮೇಲೆ ಯಾರನ ಓದ್ಕೊಂಡು ಹೋದ್ರೆ ಏನು ಮಾಡೋದು. ಇಲ್ಲೇ ಹೊರಗೆ ಬೇರೆ ಇಕ್ಕೋಗ್ಯಾಳು. ಒಳಕನ ಇಕ್ಕೋಗೆ ಮರಗಿತ್ತಿ ಅಂದರೆ ಬತ್ತೀನಿ ಇರ್ಗುಂಡಜ್ಜಿ, ಬತ್ತೀನಿ ಇರ್ಗುಂಡಜ್ಜಿ ಅಂತ ಓದ್ಲು. ಏನು ಗುಂಡಜ್ಜಿ ಇಲ್ಲಿ ನಿಂತಿದ್ಯಾ? ಏನು ಇಲ್ಲ ಕಣಿ, ಆ ಸಣ್ಣ ಏನೋ ಈ ಮನೆಯಾಗೆ ಬಾಡಿಗೆ ಇರ್ತಾಳಂತೆ. ರಂಗಮ್ಮರ್ದ ಹಳೆ ಮನೆ ಅಲ್ವೇ ಇದು. ಇವಾಗಿರೋದು ಹಳೇದೇನಿ, ಇದೂ ಹಳೇದೇನಿ. ಅದಕ್ಕೇನೆ ಆ ಸಣ್ಣ ಇದ್ರಾಗೆ ಬಾಡಿಗೆ ಇರಕ್ಕೆ ಬಂದೇವಳಂತೆ. ನಾನು ಬಂದೆ, ಆ ಗಾಡಿಗೆಲ್ಲ ಈ ಚೀಲಗಳು ಆ ತಟ್ಟಿ ಎಲ್ಲ ಒತ್ಕೊಂಬಂದ್ಲಮ್ಮ. ಈ ಚೀಲಗಳನ್ನ ಇಲ್ಲೇ ಇಳಿಸಿ ಓದ್ಲ. ಅಲ್ಲೆಲ್ಲ ಗಾಡಿಯರ್ಗೆ ಚಿಲ್ರಿಲ್ಲ, ಚಿಲ್ರ ಇಸ್ಕೊಂಡು ಅಂಗಡಿಯರ್ತಾಗೆ ಕೊಟ್ಟು ಬರ್ತೀನಿ, ಇಲ್ಲೇ ಗುಂಡಜ್ಜಿ ನೋಡ್ಕೆ ಎತ್ತು ಹೋಗ್ಬೇಡ ಅಂತ ಹೇಳೋದ್ಲಮ್ಮ. ನಾನು ಅದಕ್ಕೆ ಕಾತ್ಕೊಂಡು ಕುಕ್ಕೊಂಡಿದ್ದೀನಿ. ಓ, ರಂಗಕಾಯಿ ಇರ್ದಿದ್ದು ಹಳೆ ಮನೆ ಸೋರ್ತಿತ್ತು ಅಂಬದು. ಕಾರ್ಲು ಪಾರ್ಲು ಹಾಕಿ ಎಲ್ಲ ಅಚ್ಚಕಟ್ ಮಾಡಿ ಸುಣ್ಣ ಮಾಡ್ದು ಯಾರನ್ನ ಬಾಡಿಗೆ ಬಂದ್ರೆ ಕೊಡೋಣ ಅಂತಿದ್ಲು. ಈ ಸಣ್ಣಿ ಬಂದ್ಲು, ಯಾವ್ದನ ಬಾಡಿಗೆಗೆ ಮನೆ ಸಿಗಂಗಿದೆ 7 ಗುಂಡಜ್ಜಿ ಅಂದ್ಲ. ರಂಗಮ್ಮರ್ದ ಇತ್ತಲ್ಲ, ಕೇಳ್ದೆ. ಆತು ಬಂದಿರಮ್ಮ ಬಾಡಿಗೆನೆ ಕೊಡಿವಂತೆ ತಿಂಗಳನ ಅಂತ ಹೇಳಿ ಕೊಟ್ಟೆವಳಮ್ಮ. ಓ, ಸಾಕಮ್ಮಗೆ ಸವಾಲೆಸ್ತು ಹೋಗಿಲ್ಲಂತೆ. ಈ ಮನೆಗೆ ಈ ಊರಾಗೇನೆ ಬಂದು ಇದ್ಲೇ ಇರ್ತೀನಿ, ಏನ್ ಮಾಡ್ತೀನಿ ಅಂತಾನ. ಸಾಕಮ್ಮ ನಮ್ಮೂರಿಗೆ ನಾನು ಕಾಲಿಕ್ಕಿರೆ ಕಾಲ್ ಮುರಿತೀನಿ ಅಂತ ಹೇಳಿಲ್ಲಂತೆ. ಅದಕ್ಕೇನೆ ಒಂದೇ ದಿವಸಕ್ಕೆ ಬಂದೇ ಬಿಟ್ಟವಳು ಈ ಊರಿಗೇನೆ. ಹೂ ಕಣೆ, ಅಲ್ಲೂ ಆ ಊರಾಗೂ ಜನಗಳು ಸರಿ ಇಲ್ವಂತೆ. ಇಲ್ಲಾದ್ರೂ ಅತ್ಲಾಗೆ ನೀವೆಲ್ಲರೂ ಇದ್ದೀರ ಕಣ್ಗುಂಡಜ್ಜಿ, ಇಲ್ಲಿಗೆ ಬರೋಣ ಅಂತ ಹೇಳಿ ಎಷ್ಟೋ ಸಲ ಅಂದ್ಕೊಂಡಿದ್ದೆ. ನೀನು ಹೇಳ್ತಿದ್ದಲ್ಲ, ನಾನು ಹೇಳ್ತಿದ್ದೆ, ಬಾರೆ ತಾಯಿ ನಮ್ಮೂರಾಗೆ ಮಸ್ತ ಕೂಲಿ ಸಿಗುತ್ತೆ, ಕೂಲಿ ಮಾಡ್ಕೊಂಡಾದ್ರೂ ಜೀವನ ಮಾಡ್ಬೋದು. ನಿಮ್ಮೂರಾಗೆ ಹೊಟ್ಟೆ ಕಿಂಚಿನ ಜನ ಸ್ಯಾನೆ, ಇಲ್ಲಿ ಬಾ ಚೆನ್ನಾಗಿರ್ಬೋದು ಅಂತ ಹೇಳಿದ್ದೆ ಅವಾಗ. ಯಾವಾಗಲ ಹೋಮ್ವರ್ಕ್ ಬಂದಾಗ. ಅದಕ್ಕೆ ಇವಾಗ ಅದು ಬೇರೆನೆ, ಸಾಕಂ ಬೇರೆನೆ. ಈ ಊರಿಗೆ ಬರಬೇಡ ಹಂಗೆ ಹಿಂಗೆ ಅಂತ ಅಂದ್ಲ. ಹೆಂಗೋ ಇದೆ ಒಳ್ಳೆ ಸಮಯ ಅಂತ ಬಂದೇ ಬರ್ತೀನಿ ಅಂತ ಬಂದೇ ಬಿಟ್ಟೇಳಿ ಇವತ್ತು ಆಲೇನೆ ಈ ಮನೆಯಕ್ಕೆ. ಹೌದೇನು, ಹೋಗ್ಲಿ ಬಿಡು, ಬರ್ಲಿ. ನಮ್ಮೂರಾಗೆ ಹೆಂಗೋ ಕೂಲಿ ಮಸ್ತ ಸಿಗುತ್ತೆ, ಏನಾದ್ರೂ ಒಂದು ಕೆಲಸಗಳಿರ್ತವೆ. ಅಲ್ಲೂ ಅವಳಿಗೆ ಮನೆ ಸ್ವಂತ ಮನೆ ಇಲ್ವೇನ, ಅದಕ್ಕೆ ಇನ್ನೇನ್ ಮಾಡೋದು, ಎಲ್ಲತ್ಲಾಗೆ ಇರೋಣ ಅಂತ ಹೇಳಿ ಬಂದೇವಳು ಈ ಊರಾಗಿ. ಅವಳಿಗೂ ಯಾರು ಇಲ್ಲ ಕಣಿ, ಗಂಡನು ಆಲೇನೆ ತೀರ್ಕೊಂಡು ಆಲೇನೆ ಒಂದು 4-5 ವರ್ಷ ಆತೇನೋ. ಪಾಪ ಒಬ್ಬಳೇ ಇದ್ದಾಳೆ, ಮಕ್ಕಳು ಮರಿನೂ ಇಲ್ಲ, ಯಾರು ಇಲ್ಲ. ಅವ್ರ ಸಂಬಂಧಿಕರು ಯಾರು ನೋಡ್ಕೊಂಬಲ್ಲ ಇವಳನ್ನ. ಅದಕ್ಕೆ ನಾನು ಎಷ್ಟೋ ಸಲ ಬಾರೆ ತಾಯಿ ನಮ್ಮೂರಕ್ಕೆ ಅಂತ ಹೇಳ್ತಿದ್ದೆ. ಬಿಡ್ಗುಂಡಜ್ಜಿ ಅಂತ ನೋಡೋಣ ಬರ್ತೀನಿ ಯಾವಾಗನ ಅಂತ ಹೇಳ್ತಿದ್ಲು. ಈಗ ಹೆಂಗೋ ಬಂದೇವಳಿ. ಆಗ ಬಂದ್ಲು ಸಣ್ಣಿ. ಬಾರೆ ಸಣ್ಣಿ ತಾಯಿ, ಕೊಟ್ಟು ಬಂದ ಅವನಿಗೆ ದುಡ್ಡ ಗಾಡಿಯನ್ಗೆ ಬಾ. ಅಯ್ಯೋ, ನಾನು ಅವಾಗಿಂದ ಕಾತ್ಕೊಂಡು ಕುಕ್ಕಣೆ, ನೀನು ಓದಾಳು ಬರಲೇ ಇಲ್ಲ ಜಲ್ದು. ಏನು ಮಾಡೋದು ಗುಂಡಜ್ಜಿ, ಆ ಹೋಟ್ಲಾರು ಚಿಲ್ರ ಕೊಡ್ಲಿಲ್ಲ. ಅದಕ್ಕೆ ಇನ್ನೊಂದು ಅಂಗಡಿ ತಕ್ಕ ಹೋಗಿ ಅಯ್ಯಪ್ಪಗೆ ದುಡ್ಡು ಕೊಟ್ಟು ಬರೋಟತ್ ಗೀಟ ತಾತು ಬೈಕೆ ಬೇಡ. ಯಾಕೆ ಬೈಕೆ ಮನೆ, ನಡಿ ಒಳಗೆ ತಕೊಂಡು ಚೀಲ್ಗಳ ನಿನ್ನವ. ಹ್ಞೂ ಸರಿ, ಬಾರ್ ಗುಂಡಜ್ಜಿ ಒಳಕ್ಕೆ ಹೋಗೋಣ. ಪರವಾಗಿಲ್ಲ ಕಣ್ಗುಂಡಜ್ಜಿ, ಸುಣ್ಣಪ್ಪಣ್ಣ ಹೊಡೆದು ಚೆನ್ನಾಗಿ ಇಕ್ಕೇಳೈತೆ ರಂಗಕೈಯ ಮನೇನ. ಎಷ್ಟಂತಿದ್ದು ಬಾಡಿಗೆ ಎಷ್ಟು ಅಂತ ಹೇಳಿಲ್ಲ, ಹೆಚ್ಚು ಕಮ್ಮಿ ಮಾಡ್ಕೊಡಿವಂತೆ ಬಿಡೆ, ನೀನು ಬಡವಳು ಅಂತ ರಂಗ ಕೈ ಹೊಳ್ತು. ಹೆಂಗೋ ಇಂಥವ್ರು ಈ ಕಾಲದಾಗ ಸಿಗೋದು ಅಪರೂಪ. ಅವರು ಬಡತನದಾಗಿದ್ದಾರಲ್ವೇ, ಅದಕ್ಕೆ ಬಡತನ ಅಂದ್ರೆ ಅವ್ರಿಗೂ ಅರ್ಥ ಆಗುತ್ತೆ ಬಿಡೆ ಸಣ್ಣಿ. ರಂಗಮ್ಮನೂ ಇವಾಗ ಅಲಸ್ ಮಕ್ಕಳದೊಂದು ಎಕರೆ ಜಮೀನ ಕೋರಿ ಮಾಡ್ತಾ ಇದಾರೆ. ಹೆಂಗೋ ಇವಾಗ ಒಂದ್ ಸ್ವಲ್ಪ ಚೆನ್ನಾಗಿ ಇದ್ದಾರೆ. ಒಬ್ಳೆ ಮಗಳು ಜಯಮ್ಮನ ಮಗುಗೇನೆ ಕೊಟ್ಟೇವ್ರಿ. ಅದೇ ಸಾವುಕಾರ ಸಿದ್ದಪ್ಪನ ತೆಗಿ ಮಗು ಕೊಟ್ಟೇವ್ರಿ. ಓ ಹೌದೇನು, ಹೆಂಗೋ ಬಿಡತ್ಲಾಗೆ ಒಳ್ಳೆ ಮನೆಗೆ ಸೇರ್ಕೊಂಡವಳೆ. ಅಲ್ವೇ ಸಣ್ಣಿ, ಸಾಕಮ್ಮನ ಮೇಲೆ ಚಾಲೆಂಜ್ ಮಾಡಿದ್ದಲ್ಲ, ಈ ಊರಿಗೆ ಬಂದೇ ಬರ್ತೀನಿ ಅಂತಾನ, ಅದಕ್ಕೆ ಬಂದೇನು ಇಲ್ಲಿಗೆ? ಅಯ್ಯೋ ಇಲ್ಲ ಕಣೆ ಭಾಗ್ಯಮ್ಮ, ಅದಕ್ಕೆ ಯಾಕೆ ಬರೋಣ. ನಾನು ಮೊದ್ಲಿಂದಾನು ನನಗೆ ಈ ಊರಿಗೆ ಬರಬೇಕು ಅಂತ ಆಸೆ ಇತ್ತು. ಏನ್ ಮಾಡ್ತೀಯ, ಬರೋಕೆ ಗಳಿಗೆ ಕೂಡ್ ಬಂದಿರಲಿಲ್ಲ ಇಷ್ಟು ವರ್ಷನ. ಅದಕ್ಕೆ ಅತ್ತ ಈಗ ಹೆಂಗೂ ಅವಳು ಬೇರೆ ಹಂಗಂದ್ಲ, ನನಗೂ ಇಲ್ಲಿಗೆ ಬರಬೇಕು ಅಂಬೋದು ಆಸೆ ಇತ್ತ. ಅದಕ್ಕೂ ಸರಿ ಆಯ್ತು ಅಂತ ಹೇಳಿ ಸೀದಾ ರಂಗಕ್ಕ ಮತ್ತಕ್ಕೆ ಹೋಗಿ ಬಾಡಿಗೆ ಕೊಡ್ತೀಯೇನೆ ಯಾಕಂತ ಹೇಳಿ ಕೇಳಿ 100 ರೂಪಾಯಿ ದುಡ್ಡನ್ನು ಕೊಟ್ಟು ಬಂದೆ. ಸರಿ ಬಾರಿ ತಾಯಿ, ನಾಳೆಗೆ ಎಲ್ಲ ನಾವೆಲ್ಲನ ಚೀಲಗಳೆಲ್ಲ ತಕೊಂಬ, ಪಾತ್ರೆ ಸಾಮಾನು ಎಲ್ಲ ತಕೊಂಬಂದು ಇಕ್ಕೆ ಅಂತ ಹೇಳಿ ಹೋದ್ಲು ರಂಗಕ್ಕ. ಯಾವಾಗ ತಕೋಬೇಕು, ನಾನು ಇರಲ್ಲ, ಗುಂಡಜ್ಜಿ ಇರುತ್ತೆ, ಹೋಗ್ತೀನಿ ಅಂತಾನೆ ಹೋತು ಅಕ್ಕಯ್ಯ. ನಿಮ್ಮ ಸಂಬಂಧಿಕರು ಅಂತ ಯಾರು ಇಲ್ವೇನೆ ಸಣ್ಣಿ? ಅಯ್ಯೋ, ಸಂಬಂಧಿಕರು ಎಲ್ಲಿ ಕಷ್ಟಕ್ಕೆ ಆಗ್ತಾರೆ ಗುಂಡಜ್ಜಿ. ನನ್ನ ಗಂಡ ಇದ್ದ ಅವಾಗ ಹೆಂಗೋ ಅತ್ಲಾಗೆ ಯಾತ ಹೂವು ಮಾರ್ಕೊಂಡು ನನ್ನ ಗಂಡಂಗೆ ತಟ್ಟಿ ಪಟ್ಟಿ ಎಲ್ಲ ಅಣಿಯನ್ನು ಮಾಡ್ಕೊಂಡಿದ್ವಿ. ಆಮೇಲೆ ನನ್ನ ಗಂಡ ಸತ್ ಮೇಲೆ ನಾನು ತಟ್ಟಿ ಮಾಡೋದೇ ಬಿಟ್ಟಿದ್ದೆ, ಹೂವು ಮಾರ್ತಿದ್ದೆ. ತಿರ್ಗಿ ಆಮೇಲೆ ಈಗ ಯಾಕನ ತಟ್ಟಿನೇ ಮಾಡೋದು ಆಸೆ. ಅವಾದ್ರೆ ಅತ್ತಾಗ ಯೋಸ್ತೀನಿ ಆದ್ರೂ ಇರ್ತವೆ ಅನ್ಕೊಂಡು ತಟ್ಟಿ ಮಾಡ್ತಿದ್ದೆ ಈ ಒಂದು 6 ತಿಂಗಳಿಂದ. ಅಲ್ಲ ನಿನಗೆ ಯಾಕೆ ಅಂತ ಆವಜ್ಜನ ಮದುವೆ ಆಗಂತ ಹುಚ್ಚು. ನಾನೇನು ಮಾಡೋಣ ಗುಂಡಜ್ಜಿ, ಆವಜ್ಜನು ಯಾವಾಗ ಆದ್ರೂ ಅವಾಗ ಬರೋನು. ನನಗೂ ಗಂಡ ಇಲ್ಲ, ನನಗೂ ಆಸರೆ ಇಲ್ಲ, ಅವಜ್ಜಿಗೂ ಆಸರೆ ಇಲ್ಲ ಅಲ್ವೇ. ಬಿಡತ್ಲಾಗೆ ಹೆಂಗೋ ಅತ್ಲಾಗೆ ಅವಜ್ಜಂದು ಒಂದಿಟ್ಟು ಆಸ್ತಿ ಗಿಸ್ತಿ ಐತೆ, ನಾನು ಒಂದಿಟ್ಟು ನೆಮ್ಮದಿಯಾಗಿರ್ಬೋದು ಅಂತೇಳಿ ಮದುವೆ ಆಗೋಣ ಅಂತ ಒಪ್ಕೊಂಡಿದ್ದೆ. ಆದರೆ ಅವಜ್ಜ ಕೊನೆ ಗಳಿಗೆಲ್ಲಿ ಸಾಕಮ್ಮನ ಮದುವೆ ಆಗ್ತೀನಿ ಅಂತ ಅವಳನ್ನು ಕರ್ಕೊಂಡು ಹೊಲ್ಟ.
ನೋಡು ನನಗೆ ಸಿಗ್ಬೇಕಾಗಿರೋದ್ನೆಲ್ಲನ ಸಾಕಮ್ಮ ಗಂಡ ಇದ್ರು ಮದುವೆ ಆಗಕ್ಕೆ ಹೊಲ್ಟಿ ಹೇಳಲ್ಲ ಅಂತ ನನಗೆ ಸಿಟ್ಟು ಬಂತು. ಅದಕ್ಕೇನೆ ಹೋಗಿ ಆ ಲಕ್ಕಜ್ಜಿಗೆ ಹೇಳ್ದೆ, ಅವಜ್ಜಿ ಎಲ್ಲಿದ್ಲು ಅಲ್ಲಿಗೆ ಹೋಗಿ ಅದಕ್ಕೆ ಬಂದು ಅವಜ್ಜಿ ಆ ಸಾಕಮ್ಮನ ಮದುವೆನ ನಿಲ್ಲಿಸ್ಬಿಟ್ಲು. ಅದಕ್ಕೆ ಇವಾಗ ಒಡವೆ ದುಡ್ಡು ಎಲ್ಲ ಸಿಗೋದು ಇವಳು ತಪ್ಪಿಸಿಳು ಅಂತ ನನ್ನ ಮೇಲೆ ಸಿಟ್ಟು ಆ ಸಾಕಿಗೆ. ನನ್ನ ತಗೇನು ನಡೆಯಲ್ಲ ಅವಳು ಸಿಟ್ಟು. ಸರಿ ಅಮ್ಮ, ನಾವು ಹೋಗ್ತೀವಿ. ಹೋಗ್ರಿ, ನಾನು ಎಲ್ಲನ ಈ ತೊಂದಿರೋ ಸಾಮಾನೆಲ್ಲ ಜೋಡಿಸ್ಕೊಂತೀನಿ. ಈ ತೊಟ್ಟಿನೂ ಎಲ್ಲ ನಾಳೆನೆ ತೊಂದಿಕ್ಕೆ ಹೋಗಿದ್ದ. ಹೆಂಗೊತ್ಲಾಗೆ ತಟ್ಟಿ ಮಾಡ್ಕೊಂಬಕು, ಹೊರಗೂ ಜಾಗ ಐತೆ. ಶೇಂಗ ಸೆಣಕೈತತ್ತ ನನಗೆ. ತಟ್ಟಿ ಪಟ್ಟಿ ಅಣ್ಕೆಮಕು, ತಟ್ಟಿ ಮಾರಕು, ಇಕ್ಕೆಮಕು ಎಲ್ಲ ಜಾಗ ಚೆನ್ನಾಗೈತೆ. ಇಲ್ಲೇ ಇರ್ತೀನಿ ಇನ್ಮೇಲೆ. ಇನ್ನೇನು ಮಾಡೋದು? ಅವ್ರಾಗೂ ಇನ್ನೇನು ನಂದೇನು ಸ್ವಂತ ಮನೆ ಇರಲಿಲ್ಲ, ಒಂದು ಗುಡ್ಡು ಹಾಕೊಂಡಿದ್ದೆ ಅಲ್ಲಿ. ಅದು ಅಲ್ಲಿ ಸೋರೋದು. ಎಲ್ಲನ ಬೇರೆ ಕಡೆಗೆ ಹೋಗೋಣ ಅಂದ್ಕೊಂಡಿದ್ದೆ. ಹೆಂಗೊತ್ಲಾಗೆ ಈ ಊರಿಗೆ ಬಂದಲ್ಲ ಬಿಡು. ಸರಿ ಕಣೆ ಸಣ್ಣಿ, ಬರ್ತೀವಿ. ಬಾರ್ಗುಂಡಜ್ಜಿ ಹೋಗೋಣ. ಚಿಲ್ದಾಗಿರೋ ಪಾತ್ರೆ ಸಾಮಾನು ಬಟ್ಟೆ ಎಲ್ಲ ತೆಗೆದಿಕ್ಬೇಕು ಮೊದಲು. ಓಹೋ, ನನಗೆ ಸವಾಲಾಗ್ತಾಳೆ ಸಣ್ಣಿ. ಸಣ್ಣಿ ಗುಣ್ಣಿ ಬಾರೆ ಈ ಊರಿಗೆ ಬಾ, ಅವಾಗ ನಿನಗೆ ಗ್ರಾಚಾರ ಬಿಡಿಸೋದು. ನನ್ನ ಎದುರು ಹಾಕೊಂಡು ಈ ಊರಾಗೆ ನೀನು ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ಬಾಯಿ ಮಾತನಾಗ ಹೇಳ್ದಂಗಲ್ಲ ಈ ಊರಿಗೆ ಬಂದು ನನ್ನ ಎದುರು ಹಾಕೊಂಡು ಜೀವನ ಮಾಡೋದು. ನಿನಗೆಲ್ಲೈತೆ ಆ ಧೈರ್ಯ ಪುಕ್ಲಿ ನೀನು? ಬತ್ತಾಳೆ. ಬರ್ಲಿ ನೋಡೋಣ. ಈ ಊರಿಗೆ ಕಾಲಿಕ್ಕಿರೆ ಕಾಲು ಕತ್ತರಿಸ್ಬಿಡ್ತೀನಿ ಅವಳ್ದ. ಯಾರ್ದೇ ಕಾಲು ಕತ್ತರಿಸೋದು ಸಾಕಮ್ಮ? ಇನ್ಯಾರ್ದು? ಅವಳ ಇದ್ದಾಳಲ್ಲ ಮನೆಯಾಳ ಸಣ್ಣಿ, ಅವಳು ಈ ಊರಾಗೆ ಇದ್ದು ಈ ಊರಾಗೆ ಜೀವನ ಮಾಡ್ತೀನಿ ನಿನ್ ಕಣ್ಣೆದಿಗೆನೆ ಅಂತ ಹೇಳಿ ಸವಾಲು ಹಾಕೋದ್ಲು. ನೆನ್ನೆ ದಿವಸ, ನೆನ್ನೆ ಸಲ್ವೇನಪ್ಪ, ಮೊನ್ನೆ ದಿವಸ ಈ ಊರಿಗೆ ಬಂದು ಇಲ್ಲೇ ಜೀವನ ಮಾಡ್ತೀನಿ, ಅದೇನು ಮಾಡ್ತೀಯೋ ಮಾಡ್ಕೆ ಅಂತನ ಹೇಳೋದ್ಲು. ಅವತ್ತು ಹೋದಾಳು ತಿರ್ಗೇ ಇಲ್ಲ ಇತ್ಲಾಗೆ. ಅಲ್ಲ, ಈ ಊರಿಗೆ ಬರೋಕ್ಕೆ ಧೈರ್ಯ ಬೇಕು, ಅದು ನನ್ನ ಎದುರಿಗೆ. ಅವಳು ಜೀವನ ಮಾಡಕ್ಕಾಗುತ್ತೆ ಈ ಊರಿಗೆ ಬಂದು? ಏನೇ ಭಾಗ್ಯಮ್ಮ? ಓಹೋ, ನಿನಗೆ ಎದ್ರಕೊಂಡು ಸಣ್ಣಿ ಈ ಊರಿಗೆ ಬರಲ್ಲ ಅಂತ ನಾನು ಹೇಳ್ತಾ ಇರೋದು. ಹೂ ಕಣೆ, ಮೊನ್ನೆ ಕೊಟ್ಟಿರೋ ಏಟಿಗೆ ಅವಳು ಗಡಗಡ ನಡುತ್ತಿದ್ಲು ಅಂತದ್ರಾಗೆ ಈ ಊರಿಗೆ ಬರ್ತಾಳ? ಬರಕ್ ಸಾಧ್ಯನೇ ಇಲ್ಲ. ಅಯ್ಯೋ, ಅವಳು ಬಂದಿದ್ದು ಆಯ್ತು, ಅವಳ ಬ್ಯಾಗು ಬಟ್ಟೆ ಬರಿ ಎಲ್ಲನ ಅಲ್ಲಿ ಮನೆಗೆ ತುಂಬಿಸಿದ್ದು ಆಯ್ತು. ನೀನ್ ಇನ್ನನ ಇಲ್ಲಿ ನನಗೆ ಎದ್ರಕೊಂಡು ಬರಲ್ಲ ಅಂತ ತಿಳ್ಕೊಂಡಿದ್ಯಾ? ನಿನಗಿಂತನ 2ರಷ್ಟು ಧೈರ್ಯವಂತೆ ಅವಳು ಸಣ್ಣಿ. ಆಲೇನೆ ಎಷ್ಟೋ ವರ್ಷದಿಂದೇನೆ ಈ ಊರಿಗೆ ಬರಬೇಕು ಅಂತ ಅನ್ಕೊಂತಿದ್ಲಂತೆ. ಈಗ ಬೇರೆ ನೀನ್ ಬೇರೆ ಸವಾಲಾಗ್ದಲ್ಲ, ಅದಕ್ಕೂ ಇಲ್ಲಿಗೆ ಬಂದು ಆ ರಂಗಮ್ಮವ್ರದ್ದು ಹಳೆ ಮನೆ ಇತ್ತಲ್ಲ, ಅದನ್ನೆಲ್ಲ ಸುಣ್ಣ ಬಣ್ಣ ಹೊಡೆದು ಇಕ್ಕಿರ್ಲ ಯಾರನ್ನ ಬಾಡಿಗೆ ಕೊಡೋಣ ಅಂತಾನೆ ಈಗ ಸಣ್ಣಿ ಬಂದು ಆ ಮನೆಯಾಗ ಇದ್ದಾಳೆ. ನೀನಿನ್ನ ಇಲ್ಲಿ ನನಗೆ ಎದ್ರಕೊಂಡು ಬರಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತಿರು. ಸಣ್ಣಿ ಅಲ್ಲಿ ಬಂದಲ್ಲಿ ರೂಮ್ನಾಗ ಇದ್ದಾಳೆ ಅಲ್ಲ, ಮನೆಯಾಗ ಇದ್ದಾಳೆ. ಹೋಗಿ ನೋಡ್ಕೊ ಹೋಗು ಬೇಕು ಅಂದ್ರೆ. ಸಣ್ಣಿ ಈ ಊರಾಗ ಬಾಡಿಗೆ ಮನೆ ನೋಡ್ಕೊಂಡು ಬಾಡಿಗೆ ಮನೆಗೆ ಅಲ್ಲಿ ಬಂದ್ಬಿಟ್ಲ ಅವಳು ಸಾಮಾನೆಲ್ಲ ತಗೊಂಡು. ಹೂ ಕಣೆ, ಅಯ್ಯೋ ಈಗಿನ ನಾನೇನೆ ಮಾತಾಡ್ಸ್ಕೊಂಡ್ ಬಂದಿದ್ದೀನಿ. ನಾನು ಗುಂಡಜ್ಜಿನೂ ಹೋಗಿದ್ವಿ. ಅವಳ ಬ್ಯಾಗ್ ಎಲ್ಲ ಒಳಕಿಕ್ಕಿ ಎಲ್ಲ ಮಾತಾಡ್ಸ್ಕೊಂಡೆ ಬಂದಿದ್ದೀನಿ. ನಿನಗೆ ಹೇಳೋಣ ಅಂತಾನೆ. ನೀ ಸುಳ್ಳು ಹೇಳ್ತಿಲ್ಲ ತಾನೆ? ನನಗೆ ಯಾಕೋ ನಿನ್ನ ಮೇಲೆ ಅನುಮಾನ. ನೀನೆಲ್ಲ ಸುಳ್ಳು ಹೇಳ್ತಾ ಇದ್ಯಾ ನನಗೆ ಬಂದಿಲ್ಲಿ ಅಂತಾನೆ. ಅವಳಿಗೆಲ್ಲೈತಿ ಇಲ್ಲಿಗೆ ಬರಕ್ಕೆ ಮಕ್ಕ? ಅಲ್ಲ, ಆ ಅಜ್ಜನ ಮದ್ವೆ ಆಗಕ್ಕೆ ಹೊರಟಿದ್ಲು. ನನ್ನ ಮದ್ವೆ ಆಗು ಅಂತ ಹಿಂದೆ ಬಿದ್ದಿದ್ಲು ಅಂತವಳು ಇಲ್ಲಿಗೆ ಬರ್ತಾಳ? ಎಂದಿಗೂ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ನಾನು ಬೇರೆ ಎದುರಿಸಿದ್ದೀನಿ. ಇಲ್ಲಿಗೆ ನಾನು ಬಂದ್ರೆ ನಿನ್ನ ಈ ಊರಾಗೆ ಜೀವನ ಮಾಡಕ್ ಬಿಡಲ್ಲ ಅಂತಾನೆ. ಅಂತದ್ರಾಗ ಅವಳು ಇಲ್ಲಿ ಬಂದ್ಬಿಡ್ತಾಳ? ಹೇಳೇ ಭಾಗ್ಯಮ್ಮ, ನೀನು ಸುಮ್ಮನೆ ತಮಾಷೆ ಮಾಡಬೇಡ. ತಮಾಷೆ ಅಲ್ವೇ, ಗುಂಡಜ್ಜಿನೂ ಬಂದಿತ್ತು. ಏನೇ ಅದು ಭಾಗ್ಯಮ್ಮ, ಗುಂಡಜ್ಜಿನೂ ಬಂದಿತ್ತು ಅಂತ ಇದೆಯಾ? ಆಗ ಅಡ್ಕೆಲಿ ತಗೊಂಡ್ಬಂದೆ ಅಲ್ಲೇನೆ. ನೋಡ್ ಗುಂಡಜ್ಜಿ ಸಣ್ಣ ಆಲೇನೆ ಬಂದು ಬಾಡಿಗೆ ಮನೆ ಮಾಡ್ಕೊಂಡು ಈ ಊರಾಗ ಇದ್ದಾಳೆ ಅಂದ್ರೆ ನಂಬ್ತಾನೆ ಇಲ್ಲ. ನೀನಾದ್ರೂ ಹೇಳು. ಹೂ ಕಣೆ ಸಾಕಮ್ಮ, ಯಾಕೆ ಬರಬಾರ್ದೇನೆ ಈ ಊರಿಗೆ? ಈ ಊರಿಗೆ ನೀನೇನು ಕೊಂಡ್ಕೊಂಡ್ಬಿಟ್ಟಿದ್ಯೆ? ಅವ್ರಿಗೆ ಆ ಊರಾಗೇನೋ ಗುಡಿಸ್ಲಾಕೊಂಡಿದ್ಲಂತೆ. ಆ ಊರಾಗೇನೋ ಪಾಪ ಜನಗಳು ಸರಿ ಇಲ್ಲ, ಒಂಟಿ ಹೆಣ್ಣು ಅಂತ ಹೇಳಿ ಒಟ್ಟು ಕಾಟ ಕೊಡ್ತಿದ್ರಂತೆ. ಆಲೆ ಅವಾಗಲೇ ಹಂಗಂತ ಹೇಳ್ಕೊಂಡು ಹೇಳ್ತಿದ್ಲು ನನ್ನ ಕೂಟೆ. ಆ ಊರಾಗ ಯಾಕೆ ಇರ್ತೀಯ, ನಮ್ಮ ಊರಿಗೆ ಬಂದಿರಿ, ಇಲ್ಲೇನು ನಾವೆಲ್ಲ ಇರ್ತೀವಿ ನೋಡ್ಕೊಂತೀವಿ ಅಂತ ಹೇಳಿದ್ದೆ. ಬತ್ತಿನ ಕಣ್ಗುಡಜ್ಜಿ ಬರಲ್ಲ ಅಂತ ಹೇಳ್ತಿದ್ಲ ಅವಾಗ. ಮರಕ್ಕೆ ಬತ್ತಿದ್ಲಲ್ಲ ಅವಾಗ. ಈಗ ಹೆಂಗೂ ನೀನು ಬೇರೆ ಹೇಳ್ದಲ್ಲ ಈ ಊರಿಗೆ ಬಂದು ಇರೋ ನೋಡೋಣ ಅಂತ, ಅದಕ್ಕೂ ಬಂದೇ ಬಿಟ್ಟವಳೆ ಇಲ್ಲಿಗೇನೆ. ಓ ಹೌದಾ, ಅಷ್ಟೊಂದು ಧೈರ್ಯನಾ? ಸರಿ, ನೋಡ್ತಾ ಇರು. ಒಂದೇ ತಿಂಗಳಿಗೇನೆ ಈ ಊರು ಬಿಟ್ಟು ಖಾಲಿ ಮಾಡ್ಕೊಂಡು ಓಡೋಗ್ಬೇಕು. ಈ ಊರು ಯಾಕಪ್ಪ ಬಂದೆ ಅಂತಾನ ಬಾಯಿ ಬಡ್ಕೊಂಡು ಓಡೋಗ್ಬೇಕು. ಹಂಗೆ ಮಾಡ್ತೀನಿ ಆ ಸಣ್ಣಿನ. ನೀವಿಬ್ರು ಅದು ಏನು ಜಗಳ ಆಡ್ತಿರೋ ಏನೋ ಗೊತ್ತಿಲ್ಲ. ಅವಳಂತೂ ನಿನಗಂತೂ ಹೆದರಿಕೆ ಮಾಡಲ್ಲ ಅವಳು ಬಿಡು. ಧೈರ್ಯವಂತೆ ಅವಳು. ಮತ್ತೆ ಹಂಗಿಲ್ದಲ್ಲೇ ಒಂಟಿ ಹೆಣ್ಣು ಇಷ್ಟು ವರ್ಷನ ಜೀವನ ಮಾಡೋಕ್ಕಾಗ್ತಿತ್ತೆ? ನಿನ್ನಂಗೆ ಅನ್ಕೊಂಡಿದ್ದೀನಿ ಸಾಕಮ್ಮ, ಅವಳು ಜಾಸ್ತಿ ಧೈರ್ಯವಂತೆ ಸಣ್ಣಿ. ಬಾರೆ ಬಗ್ಗೆ ಹೋಗೋಣ, ಅದೇನಾದ್ರೂ ಮಾಡ್ಕೊಂಬಿ, ನಮ್ಗೆ ಏನಾಗಣ. ಲೇ ಸಣ್ಣಿ, ಇನ್ಮೇಲೆ ಕಣೆ ಇರೋದು ನನ್ನ ಆಟ ಏನು ಅಂತ ನಾನು ತೋರಿಸ್ತೀನಿ ನಿನಗೆ. ಮೊದಲು ಹೋಗಿ ಆ ಅಜ್ಜಿಗೆ ಹೇಳ್ತೀನಿ, ನಮ್ಮ ಮದುವೆ ನಿಲ್ಸಿದ ಸಣ್ಣಿ ಈ ಊರಿಗೆ ಬಂದು ಬಾಡಿಗೆ ಮನೆಗೆ ಇದ್ದಾಳೆ ಅಂತ ಹೇಳಿ ಆ ಅಜ್ಜನ್ನು ಕರ್ಕೊಂಡು ಹೋಗ್ತೀನಿ ಇರು. ಅವಾಗಿರೋದು ಅವಳಿಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.